ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಬೀಳಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅನಾಥ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿ ವಿತರಣೆ. ಬೀಳಗಿ ತಾಲೂಕಿನ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ದಿನಾಂಕ ಮಾರ್ಚ್ 15, 2026 ಜಮಖಂಡಿಯ ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅನಾಥ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿ ವಿತರಣಾ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯ ಸೋಮಪ್ಪಯ್ಯನ ಮಠದ ಪರಮಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳು ಹಾಗೂ ಗುರುಸಿದ್ದಲಿಂಗ ಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿಜಯಪುರದ ಬೌದ್ಧ ವಿಹಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ ಯಡಹಳ್ಳಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಹಿಳಾ ಸಮಾನತೆಗಾಗಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಶ್ರಮವನ್ನು ಸ್ಮರಿಸಿದ ಅವರು ಸಂಸ್ಥೆಯ ಸಮಾಜಮುಖಿ ಕೆಲಸಗಳಿಗೆ ಬೆಂಬಲ ಸೂಚಿಸಿದರು. ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾರಾಜು ಲಮಾಣಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗಣ್ಯರು ಮಹಿಳಾ ಸಬಲೀಕರಣದ ಬಗ್ಗೆ ಮಹತ್ವದ ವಿಚಾರಗಳನ್ನು ಹಂಚಿಕೊಂಡರು. ನಮ್ಮ ಕಷ್ಟಗಳು ನಮ್ಮ ಮಕ್ಕಳಿಗೆ ಬರಬಾರದು ಎಂದರೆ ಅವರಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು. ಸಮಾಜದ ಕಟ್ಟಕಡೆಯ ಮಹಿಳೆಯರ ಅಭಿವೃದ್ಧಿಗೆ ಶಿಕ್ಷಣವೇ ಮೂಲಾಧಾರ. ಡಾಕ್ಟರ್ ತೇಜಸ್ವಿನಿ ಹಿರೇಮಠ, ಪ್ರಾಜೆಕ್ಟ್ ಲೀಡ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೈರೆಕ್ಟರ್. ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಮುಂದೆ ಬರಬೇಕು. ಗೌರವಯುತ ಸ್ಥಾನಮಾನಕ್ಕಾಗಿ ಸಂಸ್ಥೆಗಳು ಮಾಡುತ್ತಿರುವ ಕೆಲಸ ಶ್ಲಾಘನೀಯ. ಶ್ರೀಮತಿ ಅನನ್ಯಾ ಪಾಟೀಲ, ನಿರ್ದೇಶಕರು, ಇನ್ನರ್ ವೀಲ್, ಬೀಳಗಿ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀ ಶೇಖರ ಕಾಖಂಡಿಕಿ ಹಾಗೂ ಪರ್ವ ನ್ಯೂಸ್ ಸಂಪಾದಕ ಪ್ರದೀಪ ಹಿರೇಮಠ ಅವರು ಕೂಡ ಮಹಿಳಾ ಹಕ್ಕು ಹಾಗೂ ಮಕ್ಕಳ ಶಿಕ್ಷಣದ ಕುರಿತು ಮಾತನಾಡಿದರು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಹಾಗೂ ದಾನಿಗಳಿಗೆ ಸಂಸ್ಥೆಯ ವತಿಯಿಂದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅತ್ಯುತ್ತಮ ಮಹಿಳಾ ರತ್ನ ಪ್ರಶಸ್ತಿ ಡಾಕ್ಟರ್ ತೇಜಸ್ವಿನಿ ಹಿರೇಮಠ, ಕಲಾರತ್ನ ಪ್ರಶಸ್ತಿ ರಾಜೇಶ್ವರಿ ಉಮದಿ, ಕಾಯಕ ರತ್ನ ಪ್ರಶಸ್ತಿ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬೀಳಗಿ ತಾಲೂಕಿನ 5 ಜನ ಆದರ್ಶ ಮಹಿಳೆಯರಿಗೆ, ಸಮಾಜ ಸೇವಾ ರತ್ನ ಪ್ರಶಸ್ತಿ ದಾನಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, 100 ಅನಾಥ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿ, 600 ನೋಟ್ಬುಕ್ಗಳನ್ನು ರಾಜಶೇಖರ ಯಡಹಳ್ಳಿಯವರು, 100 ಕಂಪಾಸ್ ಪೆಟ್ಟಿಗೆಗಳನ್ನು ದಯಾನಂದ ಹನುಮಾಕರ ಹಾಗೂ 100 ಪೆನ್ಗಳನ್ನು ಶೇಖರ ಕಾಖಂಡಿಕಿಯವರು ದೇಣಿಗೆಯಾಗಿ ನೀಡಿದರು. ಮಲ್ಲಯ್ಯ ಮಠಪತಿಯವರು ಸುಮಾರು 200 ಜನರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ದರು. ವೇದಿಕೆಯ ಮೇಲೆ ಉಪಸ್ಥಿತರಿದ್ದವರು ಶ್ರೀ ಶಿವಕುಮಾರ ಕೆ, ಸೆಲ್ಕೋ ಸೋಲಾರ್, ಶ್ರೀ ಪ್ರವೀಣ ಪೂಜಾರಿ, PMFME, ಶ್ರೀಕಾಂತ ಮಠಪತಿ, SM ಸುದ್ದಿಮಿತ್ರ ಹಾಗೂ ಮಲ್ಲಯ್ಯ ಮಠಪತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನಿರ್ವಹಣೆ ಕಾಶಿನಾಥ ಹೊಸಮನಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಮತಿ ರಾಜೇಶ್ವರಿ ಉಮದಿ ಪ್ರಾರ್ಥಿಸಿದರು. ಪುಂಡಲಿಕ ಕಾಂಬಳೆ ಸ್ವಾಗತಿಸಿದರು. ಭಾರತಿ ಗುರವ ಕಾರ್ಯಕ್ರಮ ನಿರೂಪಿಸಿದರು ಮತ್ತು ಅಪ್ಪ ಸಾಬನದಾಪ ವಂದನಾರ್ಪಣೆ ಮಾಡಿದರು. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಬೀಳಗಿ. ಹೆಸರು ಬೇಕೆ ಸ್ತ್ರೀ ಅದಿನ ಆಕಾಶದಲ್ಲಿರುವ ಚುಕ್ಕಿಗೆ ಹೋಲಿಸ್ತಾರ, ತೊಟ್ಟಿಲನ್ನ ಇಟ್ಟು ತೂಗುಕ ಹೋಲಿಸ್ತಾರ. ಹೆಣ್ಣ ಎಲ್ಲಾ ರೀತಿಯ ಪಾತ್ರಗಳನ್ನು ವಹಿಸ್ತಾಳ. ತಂದೆ, ತಾಯಿ, ಅಕ್ಕ, ಹೆಂಡತಿ ಎಲ್ಲಾ ಪಾತ್ರಗಳನ್ನ ವಹಿಸಿ ಅವಳು ಒಂದು ಸಮಾಜಮುಖಿಯಾಗಿ ಸೇವೆ ಮಾಡುವುದಂತ ಕೌಟುಂಬಿಕವಾಗಿ ತನ್ನದೇ ಆದಂತ ಸೇವೆಗಳನ್ನ ಹೆಣ್ಣು ಮಾಡ್ತಾಳ ಅಂತ ಹೇಳ್ತಾರೆ. ಬಹಳಷ್ಟು ಜನ ಬಾಡುವ ಹೇಳಿದ್ರು, ಬಹುಶಃ ನನ್ನ ಮಾತು ಅಥವಾ ನನ್ನ ವಿಚಾರ ಬೆಳೆಸ್ತೀವಿ, ನೀವ ಚಲೋರಿ ಅಂತೀವಿ, ನೀವ ಎಲ್ಲಾರಿ ಅಂತೀವಿ, ನೀವ ದೇವ್ರಿ ಅಂತೀವಿ, ಲಕ್ಷ್ಮೀನು ನೀವ, ಸರಸ್ವತಿನೂ ನೀವ, ದುರ್ಗಾದೇವಿನೂ ನೀವ ಅಂತ ಎಲ್ಲ ಹೇಳಿ ಅವತ್ತು ಮುಗಿಸ್ಬಿಡ್ತೀವಿ. ಒಂದು ಫ್ಯಾಕ್ಟ್, ಒಂದು ನೈಜ ಸಂಗತಿ, ನಮ್ಮ ದೇಶದೊಳಗ ಹೆಣ್ಮಕ್ಳು ಎಷ್ಟು ಗೊತ್ತದೆ ಯಾಕೆ? 50 ಪೈಸಾದಷ್ಟು, 1 ರೂಪಾಯಿಗೆ 50 ಪೈಸಾದಷ್ಟು ಹೆಣ್ಮಕ್ಳಲ್ಲ. ಇನ್ನು 50 ಪೈಸಾದಷ್ಟು ಯಾರ್ದಾರ? ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 49 ಪೈಸಾ ಹೆಣ್ಮಕ್ಳಲ್ಲ. 51 ಪೈಸಾ ಯಾರ್ದಾರ? ಆ ಹೆಣ್ಮಕ್ಳು ಮಕ್ಕಳಲ್ಲ. ಒಪ್ಕೊಂಡ್ರಿ? ತಿಳಿತಾನಿಲ್ಲ? ತಿಳಿತಾ? 49 ಪೈಸಾ ನಾವದೀವಿ, 251 ಪೈಸಾ ಯಾರ್ದಾರ? ಆಕಿನ ಮಕ್ಕಳದಾರು, ಅದೇ ಮಹಿಳೆಯರ ಮಕ್ಕಳು ಹೋದಲ್ಲ ಅವರಲ್ಲ. ಸೊ ಇಡೀ ಜಗತ್ತು, ಇಡೀ ದೇಶದಾಗ ಹುಡುಗಿರು ಹಂಗೆ ಯಾಕೆ ಆಗಂಗಿಲ್ಲ ಅಂತ ಒಂದು ರಿಸರ್ಚ್ ಮಾಡಿದ್ವಿ. ಮಾಡ್ಬೇಕಾ ಬೇಡ? ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್.
ಮಾಡ್ದಾಗ ನಮ್ಗೆ ಗೊತ್ತಾಗಿದೆ ಅನ್ನೋದು ಬೇಡ ಮಾತಾಡೋದು, ಬ್ಯಾಡ್ರಿ ಮಾತಾಡೋದು. ಶಾಸಕರು ನಮ್ಮೂರ ಹಿರಿಯರಾದಂತಹ ಜಯಪ್ರಕಾಶ್ ಸಾಹೇಬರು ಇವತ್ತು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರ ಬದಲಾಗಿ ನಾನು ಇವತ್ತ ತಮ್ಮೆಲ್ಲರ ಜೊತೆಗೂಡಿ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಕರೆಯಲು ಕಾಶಿನಾಥ್ ಅವರು ಸಂಪರ್ಕಿಸಿ ನನಗೆ ಅನಾಥ ಮಕ್ಕಳಿಗೆ ಸ್ವಲ್ಪ ನೀವು ಶೈಕ್ಷಣಿಕ ಸಾಮಗ್ರಿಗಳನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ನಾನು ಒಂದು ಸಾರಿ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡಿದ್ದೀನಿ. ಅದೇನು ಅಂತ ದೊಡ್ಡ ಸಹಾಯ ಅಲ್ಲ ನಾನು ಭಾವಿಸಿದ್ದೀನಿ. ಹಾಗಾಗಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತೀವ್ರ ಸಂತೋಷ ಆಗ್ತಾ ಇದೆ. ಈ ದಿನ ತಾವೆಲ್ಲರೂ ತಾಯಂದಿರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ, ಬಹಳ ಸಂತೋಷ. ತಾಯಂದಿರೇ, ತಮ್ಮೆಲ್ಲರಿಗೂ ಒಂದು ನಾನು ಮಾತು ಹೇಳ್ತೀನಿ. ಸುಮಾರು 100-150 ವರ್ಷಗಳ ಹಿಂದೆ ನಿಮಗೆ ಯಾವುದೇ ಶಿಕ್ಷಣ ಪಡೆದುಕೊಳ್ಳುವ ಹಕ್ಕು ಇರಲಿಲ್ಲ. ತಾವೆಲ್ಲರೂ ಕೂಡ ಈ ಪುತ್ರರೆಲ್ಲರೂ ಕೂಡ ಕನಿಷ್ಠ ಪಕ್ಷ SSLC ಡಿಗ್ರಿ ಪಡೆದವರಿದೆ. ತಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆಗಳಲ್ಲಿ ಸೇರಿಸಿ ಒಳ್ಳೊಳ್ಳೆ ವಿದ್ಯಾವಂತರನ್ನಾಗಿ ಪದವೀಧರನಾಗಿ ಮಾಡುವ ಕೆಲಸವನ್ನು ಇಟ್ಕೊಂಡಿದ್ದೀವಿ. ತಾವು ತಿಳಿದುಕೊಳ್ಬೇಕಾದಿಷ್ಟೇ, ಸುಮಾರು 100-150 ವರ್ಷಗಳ ಹಿಂದೆ ಮಹಿಳೆಯರಿಗೆ ಶಿಕ್ಷಣದ ಹಕ್ಕೇ ಇರಲಿಲ್ಲ. ನೀವು ಶಿಕ್ಷಣವನ್ನ ಪಡೆಯುವಂತೆ ಇರಲಿಲ್ಲ. ಮತ್ತೆ ಅದ್ಯಾಕೆ ನೀವು ಶಿಕ್ಷಣ ಪಡೆದಿರಿ? ನಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಹಿಂದೆ 1850 ಸುಮಾರು, ಅಂದ್ರೆ 160-170 ವರ್ಷಗಳ ಹಿಂದೆ ಒಬ್ಬ ಮಹಾತ್ಮರು ಓದಿಸ್ತಾರೆ. ಅವರ ಹೆಸರೇ ಜ್ಯೋತಿಬಾ ಫುಲೆ. ಆ ಜ್ಯೋತಿಬಾ ಫುಲೆ ಆಗಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಇರಲಿಲ್ಲ, ಮಹಿಳೆಯರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಇರಲಿಲ್ಲ. ಅವಾಗ ಬ್ರಿಟಿಷರ ಆಡಳಿತ ಕಾಲ. ಆಗ ಇಡೀ ಸಮಾಜ, ಇಡೀ ಶೋಷಿತ ಸಮಾಜ ಶೋಷಣೀಯವಾದ. ನಮಸ್ಕಾರ ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.